ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗಳೆಲ್ಲ ಕಾಮೆಂಟ್ ಸೆಕ್ಷನ್ ಕಿತ್ತಾಕೊಂತ ಇದ್ದಾರೆ. ಜೋರಾಗಿ ನೋಡಿದೆ ಏನಮ್ಮ ಅಪ್ಡೇಟ್ ಇಲ್ವಲ್ಲ, ಅಪ್ಡೇಟ್ಗಳು ಕೊಡ್ತಾ ಇದ್ದಾರೆ ಬೆಂಗಳೂರು ಬುಲ್ಸ್, ಏನೋ ಕೊಡ್ತಾನೆ ಇರಲ್ಲ ಅಪ್ಡೇಟ್ಸ್ನ ಅಂತ. ಹೌದು, ಬೆಂಗಳೂರು ಬುಲ್ಸ್ ಬಿಗ್ ಅಪ್ಡೇಟ್ಸ್ನ ಕೊಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ ಬೆಂಗಳೂರು ಬುಲ್ಸ್ ಗೂಳಿಗಳು ಬಂದು ಇಳಿದು ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮೈನ್ ಪ್ಲೇಯರ್ಸ್ಗಳನ್ನು ಕೂಡ ಪರ್ದೀಪ್ ನಾರ್ವಾಲ್ ಎಲ್ಲರೂ ಕೂಡ ಬಂದ್ಬಿಟ್ಟು ಪ್ರಾಕ್ಟೀಸ್ ಸೆಷನ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಅಜಿಂಕ್ಯ ಪವರ್ ಅಲ್ಲಿ ಕಾಣಿಸ್ಕೊಂಡಿಲ್ಲ, ಸೊ ಬರ್ತಾರೆ. ಇನ್ನೇನು ಇವಾಗ ತಾನೇ ಸ್ಟಾರ್ಟ್ ಮಾಡಿಕೊಡೋದು. ಒಂದು ಎರಡು ದಿನದಿಂದ ಅಪ್ಡೇಟ್ನ ಕೊಟ್ಟಿದ್ರು. ಎಲ್ಲ ಬಂದಿದ್ದೀವಿ ನೋಡಮ್ಮ ಅಂತ. ಎಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಅಲ್ಲ. ಸೊ ಇವಾಗ ಬಂದಿದ್ದೀವಿ, ಎಲ್ಲರೂ ಪ್ರಾಕ್ಟೀಸ್ ಸೆಷನ್ ಸ್ಟಾರ್ಟ್ ಮಾಡ್ಕೊತೀವಿ ಅಂತ. ಸೊ ಇವತ್ತೊಂದು ಬಿಗ್ ಅಪ್ಡೇಟಾಗಿ ಕೊಟ್ಟಿದ್ದಾರೆ. ಪ್ರಾಕ್ಟೀಸ್ ಸೆಷನ್ ಒಂದು ತೆಂಗಿನಕಾಯಿ ಹೊಡೆದು ಆಂಜನೇಯ ಸ್ವಾಮಿಗೆ ಜೋರಾಗಿ ಭಕ್ತಿಯಿಂದ ಬೇಡ್ಕೊಂಡು ಜೈ ಅಂತ ಒಂದು ಕೂಗ್ಬಿಟ್ಟು ತೆಂಗಿನಕಾಯಿ ಹೊಡೆದು ನಮ್ಮ ಕೋಚ್ ಅವರು ಚಾಲೂ ಮಾಡಿದ್ದಾರೆ. ಪ್ರಾಕ್ಟೀಸ್ ಸೆಷನ್ ಕೋಚಿಂಗ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಯೂಶಲಿ ಪ್ರೋ ಕಬಡ್ಡಿ ಅಂತ ಬಂದಾಗ ಒಂದು ತಿಂಗಳ ಮುಂಚೆ, ಕರೆಕ್ಟಾಗಿ ಒಂದು ತಿಂಗಳ ಮುಂಚೆ, ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ತಿಂಗಳ ಮುಂಚೆ ಪ್ರಾಕ್ಟೀಸ್ ಸೆಷನ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಇವರಿಗೆ ಐಡಿಯಾ ಇರುತ್ತೆ, ಫ್ರಾಂಚೈಸ್ಗಳಿಗೆ ಐಡಿಯಾ ಇರುತ್ತೆ ಯಾವಾಗ PK ಸ್ಟಾರ್ಟ್ ಆಗುತ್ತೆ ಅಂತ. ಅನೌನ್ಸ್ಮೆಂಟ್ ಬಂದಿರೋದಿಲ್ಲ ಅಷ್ಟೇ, ಇವರಿಗೆ ಪಕ್ಕಾ ಐಡಿಯಾ ಇರುತ್ತೆ. ಸೊ ಇದೆಲ್ಲ ಮೂಗಳನ್ನ ನೋಡ್ತು ಅಂತ ಅಂದರೆ ನನ್ನ ಪ್ರಕಾರ ಸೆಪ್ಟೆಂಬರ್ ಎಂಡಲ್ಲಿ PKಯಲ್ಲೂ ಸ್ಟಾರ್ಟ್ ಆಗುವಂತೂ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಿದೆ ಮಗ. ಅಕ್ಟೋಬರ್ 18ನೇ ತಾರೀಕು ಅಂತ ರಿಪೋರ್ಟ್ಸ್ ಬಂದಿತ್ತು, ಬಟ್ ಅಫಿಷಿಯಲ್ ಕನ್ಫರ್ಮೇಷನ್ ಅಲ್ಲ, ಅದು ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತ. ಬಟ್ ಚಾಂಪಿಯನ್ಸ್ ಟ್ರೋಫಿ ಅದು ಇದು ಇರೋದೆಲ್ಲ ನೋಡ್ತು ಅಂತ ಅಂದರೆ ಇಲ್ಲಾಗರು ಈ ವರ್ಷನೇ ಮುಗಿಸ್ಕೊಂಡ್ಬಿಡೋಣ, ಸುಮ್ಮನೆ ನೆಕ್ಸ್ಟ್ ವರ್ಷಕ್ಕೂ ಎಕ್ಸ್ಟೆಂಡ್ ಮಾಡೋದು ಬೇಡ. ಇದನ್ನು ಒಂದೇ ಕ್ಯಾಲೆಂಡರ್ ಇಯರ್ಲಿ ಕಂಪ್ಲೀಟ್, ಅದು ಒಂಥರ ಕರೆಕ್ಟಾಗಿರುತ್ತೆ, ಒಂದೇ ಕ್ಯಾಲೆಂಡರ್ ಇಯರ್ಲಿ ಕಂಪ್ಲೀಟ್ ಮಾಡಬೇಕು PK ಅಲ್ಲ. ಸೊ ಇವರು 24-25 ಆಗುತ್ತೆ, ಒಂಥರ 2 ಇಯರ್ ಆದಂಗೆ ಆಗುತ್ತೆ ಅದು. ಅಂದರೆ ಯೂಶಲಿ ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಅದು ಜನವರಿವರೆಗೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ ನವಂಬರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಫೆಬ್ರವರಿಗೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ಸೊ 2 ಇಯರ್ ಆಡ್ದಂಗೆ ಇರುತ್ತದು. ಸೊ ಒಂದೇ ಇಯರಲ್ಲಿ ಮುಗಿಸ್ಕೊಳ್ಳೋಣ ಅಂತ ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಡಿಸೆಂಬರಲ್ಲಿ ಮುಗಿಯುತ್ತೆ. ಸೊ ಕರೆಕ್ಟಾಗಿರುತ್ತೆ, ಒಂದೇ ಇಯರಲ್ಲಿ ಒಂದೇ ಕ್ಯಾಲೆಂಡರಲ್ಲಿ ಮುಗ್ದಂಗೆ ಇರುತ್ತೆ ಅಂತ. ಸೊ ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಮಾಡುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಮಗ ನನಗೇನಕ್ಕೋ. ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಇಲ್ಲಾಂದರೆ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ PKಯಲ್ಲೂ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಒಂದು ತಿಂಗಳ ಹಿಂದೆನೇ ಯೂಶಲಿ ಬರೋದು. ಸೊ ಇವ್ರು ಒಂದು ತಿಂಗಳ ಹಿಂದೆನೇ ಬಂದಿದ್ದಾರೆ ಅಂತಂದರೆ ಇನ್ನು ಇಲ್ಲಿಂದ ಒಂದು ತಿಂಗಳು ಲೆಕ್ಕ ಹಾಕುವಂತಂದರೆ 2 ತಿಂಗಳೆಲ್ಲ ಏನು ಪ್ರಾಕ್ಟೀಸ್ ಏನು ಹಿಂದೆನೇ ಮಾಡೋದಿಲ್ಲ. ಸೊ ಒಂದೊಂದು ಟೀಮ್ಗಳ ಮೇಲೆ ಡಿಪೆಂಡೆನ್ಸಿ ಕೂಡ ಇರುತ್ತೆ. ಒಂದೊಂದು ಟೀಮ್ಗಳು ಸಿಕ್ಕಾಪಟ್ಟೆ ಅರ್ಲಿಯಾಗಿ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ತಾರೆ, ಒಂದೊಂದು ಟೀಮ್ ಸಿಕ್ಕಾಪಟ್ಟೆ ಇನ್ನೊಂದು 15 ದಿನ ಇರಬೇಕಾದ್ರೆ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಅದು ಪ್ಲೇಯರ್ಸ್ಗಳಿಗೆ ಅಥವಾ ಟೀಮ್ಗಳಿಗೆ ಬಿಟ್ಟಿದ್ದು. ಪ್ಲೇಯರ್ಸ್ಗಳು ಕೆಲವೊಬ್ಬರು ಪ್ರಾಕ್ಟೀಸ್ಗೆ ನಾವು ಬರೋದಿಲ್ಲ, ನಾವು ಸ್ವಲ್ಪ ಡಿಲೇ ಆಗಿ ಬರ್ತೀವಿ ಅಂತ ಹೇಳ್ತಾರೆ. ಸೊ ಅದೆಲ್ಲ ಗೊತ್ತಿರುತ್ತೆ ನಿಮಗೆ, ಏನು ಹೊಸದಾಗಿ ಹೇಳೋವಂಥ ಅಗತ್ಯತೆ ಏನಿಲ್ಲ. ಆಲ್ಮೋಸ್ಟ್ 80-85% ಆಫ್ ದ ಮೆಂಬರ್ಸು ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಬೆಂಗಳೂರು ಬುಲ್ಸ್ನ. ಇನ್ನು ಒಂದು 3-4 ಜನ ಬರೋದು, 3 ಜನ ಬರೋದು ಬಾಕಿ ಇದೆ ಅಂತ ಕಾಣಿಸುತ್ತೆ. ಎಲ್ಲ ನೋಡ್ತು ಅಂತ ಸುಮ್ಮನೆ ಮೇಲ್ನೋಟಕ್ಕೆ ನೋಡ್ತು ಅಂದರೆ ಎಲ್ಲ ಆಲ್ಮೋಸ್ಟ್ ಬಂದು ಜಾಯ್ನ್ ಆಗಿದ್ದಾರೆ. ಸೊ ಈ ಸೀಸನ್ ಒಂಥರ ನನಗೆ ಖುಷಿ ಆಗ್ತಿದೆ. ಯಾಕೆಂದರೆ ಒಂದೇ ಕ್ಯಾಲೆಂಡರ್ ಇಯರಲ್ಲಿ PKಯನ್ನ ಮುಗಿಸ್ತು ಅಂದರೆ ಚೆನ್ನಾಗಿರುತ್ತೆ, 2 ಇಯರ್ಗೆ ಎಕ್ಸ್ಟೆಂಡ್ ಆಗೋದಕ್ಕಿಂತ. ಸೊ ಹೋಪ್ಫುಲಿ ಈ ವರ್ಷ ಬೇಗ ಸ್ಟಾರ್ಟ್ ಮಾಡಿ ಬೇಗನೆ ಎಂಡ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇರೋದ್ರಿಂದ ಸೊ ಅವ್ರಿಗೆ ಬ್ಯಾಕ್ ಫೈರ್ ಅಲ್ಲಾಗೋದು ಬೇಡ, ವ್ಯೂವರ್ಶಿಪ್ಪು ಅದು ಇದೆಲ್ಲ ಮಿಕ್ಸ್ ಮಸಾಲ ಆಗೋದು ಬೇಡ ಅಂತ ಸೊ ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಆಗಿರೋ, ಅದು ಇನ್ನೂ ಡೇಟ್ಗಳೆಲ್ಲ ಅನೌನ್ಸ್ ಆಗಿಲ್ಲ. ನನ್ನ ಪ್ರಕಾರ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ಮುಂಚೆ ಎಲ್ಲ ಆಗಿರೋ ಒಂದು ತಿಂಗಳು ಮುಂಚೆನೇ ಅನೌನ್ಸ್ ಮಾಡೋರು, ಬಟ್ ಲಾಸ್ಟ್ ಇಯರ್ ಆ ಥರ ಮಾಡಲಿಲ್ಲ ಅವರು. ಒಂದು 15 ದಿನ ಇದ್ದಾಗಲೇ ಡೇಟ್ನ ಅನೌನ್ಸ್ ಮಾಡೋರು, ಸ್ಕೆಡ್ಯೂಲ್ನು ಕೂಡ ಅನೌನ್ಸ್ ಮಾಡಿದ್ರು. ಸೊ ಲಾಸ್ಟ್ ಇಯರ್ ದಿನ ಫಾಲೋ ಮಾಡಬೇಕು ಅಂತ ಅನ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಸೆಕೆಂಡ್ ವೀಕಲ್ಲಿ ಶೆಡ್ಯೂಲ್ ಬರುತ್ತೆ. ನೋಡೋಣ ಅದು ಯಾವ ಥರ ಇರುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈಗ ಜೈ ಬೆಂಗಳೂರು ಬುಲ್ಸ್ ಅಂತ ನೀವು ಕೂಡ ಹೇಳ್ಬಿಡಿ. ಪಾಪ ಕೋಚು ಕಷ್ಟಪಟ್ಟು ತೆಂಗಿನಕಾಯಿ ಎಲ್ಲ ಹೊಡೆದ್ಬಿಟ್ಟು ಚಾಲೂ ಮಾಡಿದ್ದಾರೆ ಆಂಜನೇಯನಿಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.